ಬಿಡದಿ ಟೌನ್ಶಿಪ್ಗೆ ರೈತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಭಾಗದ 80% ರೈತರು ಈ ಒಂದು ಬಿಡದಿ ಟೌನ್ಶಿಪ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ವಾಸ್ತವ ಏನಿದೆ ಅನ್ನೋದನ್ನು ನಾವು ಇವತ್ತು ರೈತರನ್ನೇ ಮಾತನಾಡಿಸಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸದ್ಯ ನಾನು ಈಗ ಬೈರಮಂಗಲದಲ್ಲಿದ್ದೇನೆ. ಈ ಒಂದು ಬೈರಮಂಗಲದ ರೈತರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಟೌನ್ಶಿಪ್ ಯೋಜನೆಗೆ ತಮ್ಮ ಬೆಂಬಲ ಇದೆಯಾ, ಹೇಗೆ? ಸರ್, ಇದಕ್ಕೆ ಬೆಂಬಲ ಕೊಡೋದೇ ಇಲ್ಲ ನಾವು. ಯಾಕೆಂದರೆ ಇದು ರೈತ ವಿರೋಧಿ ಪ್ರಾಜೆಕ್ಟು. ಇದಕ್ಕೆ ನಾವ್ಯಾಕೆ ಬೆಂಬಲ ಕೊಡಬೇಕು? ನಾವು ಇದಕ್ಕೆ ವಿರೋಧವಾಗೇ ಇದ್ದೀವಿ. ಇವತ್ತಿಂದ ಅಲ್ಲ, ಕುಮಾರಸ್ವಾಮಿ ಅವರು ಮಾಡಿದಾಗಿಂದನೂ ಇದಕ್ಕೆ ವಿರೋಧವಾಗೇ ಇದ್ದೀವಿ. ನಮ್ಮ ತಂದೆಯವರು ಹೋರಾಟ ಮಾಡಿದ್ರು, ನಮ್ಮ ದೊಡ್ಡಪ್ತಿರು ಹೋರಾಟ ಮಾಡಿದ್ರು, ಇವತ್ತು ನಾವು ಮಾಡ್ತಾಯಿದ್ದೀವಿ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ 80%ನಷ್ಟು ರೈತರು ಇದಕ್ಕೆ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಮನೆಗೂ ಕೂಡ ಬಂದು ಒಂದಿಷ್ಟು ಜನ ರೈತರು ನಾವು ಇದಕ್ಕೆ ಒಪ್ಪಿದ್ದೇವೆ ಅಂತ ಹೇಳ್ತಾ ಇದ್ರು. ಸರ್, ಇವಾಗ ಅವ್ರಿಗೆ 80% ರೈತರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂದ್ರಲ್ಲ, ಅವ್ರ ಮನೆಗೆ ಹೋಗಿದ್ದವರು ಬೆರಳಿಕೆ ಎಣಿಕೆಯಷ್ಟು ಜನ ಮಾತ್ರ. ಅದೇ ನಾವು ಒಂದು ಪ್ರತಿಭಟನೆಗೆ ಭಾಗಿಯಾದರೆ ಸಾವಿರಾರು ಜನ ಸೇರ್ತಾ ಇದ್ದೀವಿ. ಅಲ್ಲೇ ಅರ್ಥ ಆಗ್ತಾ ಇದೆ ಅವ್ರಿಗಾಗಲೇ ಭಯ ಹುಟ್ಬಿಟ್ಟಿದೆ. ಇಲ್ಲಿ ರೈತರು ಬೆಂಬಲ ಇಲ್ಲ, ನಾವು ಮಾಡೋಕ್ಕೋದ್ರೆ ಜನ ಇಲ್ಲಿ ರೈತರು ಪ್ರತಿಭಟನೆ ಮಾಡ್ತಾರೆ ಅಂದ್ಬಿಟ್ಟು ಇದನ್ನು ಏನಾದರೂ ಮಾಡಿ ಅವರು ಬೆಂಬಲಿಗರು ಯಾರು ಇದ್ದಾರೋ ಅವ್ರನ್ನ ಮಾತ್ರ ತಗೊಂಡು ಮಾಡ್ತಾ ಇದ್ದಾರೆ. ಸರ್, ಈ ಭಾಗದ ರೈತರ ಹಿತಾಸಕ್ತಿಗೋಸ್ಕರವೇ ನಾನು ಇದು ಮಾಡ್ತೇನೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಅದು ಸತ್ಯವಾಗಿದ್ರೆ ಅದರಲ್ಲಿ ಏನು? ಸರ್, ಈಗ ಈ ಭಾಗದ ರೈತರು ಇದಕ್ಕೋಸ್ಕರ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಅವತ್ತು ದೊಡ್ಡದಾಗಿ ನಿಂತ್ಕೊಂಡು ನನಗೊಂದು ಪೆನ್ನು ಪೇಪರ್ ಕೊಡಿ ಅಂತ ಬಂದ್ರಲ್ಲ, ಇವತ್ತು ಈ ಭಾಗದ ರೈತರಿಗೆ ಮರಣ ಶಾಸನ ಬರೀತಾ ಇದ್ದೀರಲ್ಲ ನೀವು. KMF ಅಧ್ಯಕ್ಷರಾಗಿ ಬಹುಮೂಲ ಅಧ್ಯಕ್ಷರಾಗಿ ಹೇಳ್ತಾ ಇದ್ದಾರೆ, ಹೈನುಗಾರಿಕೆ ಉತ್ತೇಜನ ಮಾಡಿ ದೊಡ್ಡದಾಗಿ ಬೆಳೆಸಿ ಇನ್ನಷ್ಟು ಹಾಲು ಉತ್ಪಾದನೆ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಒಂದು ಕಡೆ ಅವ್ರ ಅಣ್ಣ ಆಗಿರತಕ್ಕಂಥ CM ಅವ್ರು ಹೇಳ್ತಾರೆ, ಇಲ್ಲಿ ಬಾಗಿದ ರೈತರನ್ನೆಲ್ಲ ಇದೇ ಒಕ್ಲೇಬ್ರಿಸಕ್ಕೆ ಹೋಯ್ತಾ ಇದ್ದಾರೆ. ಅಂದರೆ ಇದು ಯಾವ ದ್ವಂದ್ವ ನೀತಿ ಅನುಸರಿಸ್ಕೊಂಡು ರೈತರನ್ನ ಒಗ್ಗಟ್ಟು ನೋಡಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮದು ವಿರೋಧ ಇದೆಯಾ ಅಥವಾ ಪರ ಇದೀರಾ ನೀವು ಈ ಯೋಜನೆಗೆ? ಈ ಯೋಜನೆಗೆ ನಾವು ಯಾವತ್ತಿದ್ರೂ ವಿರೋಧನೇ. ಈಗ ಅವರು ಹೇಳ್ತಿದ್ದಾರೆ, ಅಂದರೆ 2.5 ಕೋಟಿ ಹಣವನ್ನು ನಾವು ಪ್ರತಿ ಎಕರೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಿಮಗೆ ಆ ಒಂದು ಹಣದಲ್ಲಿ ಕಡಿಮೆ ಆಯಿತು ಅಂತ ಅನ್ಸುತ್ತಾ, ಅಥವಾ ಯೋಜನೆಗೆ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋದಿಲ್ಲ ಅನ್ನುವಂಥ ವಾದವ ತಮ್ಮದು? ಸರ್, ಇಲ್ಲಿ ಪಕ್ಕದಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಈ ಕಡೆ ಆರ್ವಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಈ ಥರ ಸೌಕರ್ಯ ಇರಬೇಕಾದ್ರೆ ಏನಕ್ಕೆ ಬೇಕಾಗಿತ್ತು? ಇಲ್ಲಿ ಬೇರೆ ಕಡೆ ಬೇರೆ ಬಿಜಾಪುರ ಸೈಡ್ ಆ ಸೈಡೆಲ್ಲ ಅಲ್ಲೆಲ್ಲ ಕೆಲಸಕ್ಕೋಸ್ಕರ ವಿದ್ಯಾರ್ಥಿಗಳು ತಿರುಗಾಡ್ತಾ ಇದ್ದಾರೆ. ಸೊ ಅಲ್ಲಾಗಿ ಅವರು ಕರ್ನಾಟಕದವರೇ ತಾನೆ, ಅವ್ರಿಗೂ ಕೊಡಬೇಕಲ್ಲ ಅವಕಾಶ. ಹಂಗಾಗಿ ನಮಗೆ ಈ ವಿರೋಧ, ಟೌನ್ಶಿಪ್ ಬಗ್ಗೆ ವಿರೋಧ ಇದೆ. ಇಲ್ಲಿ ಬೇಕಾಗಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಪ್ರತಿಯೊಬ್ಬರು ಒಂದೊಂದು ತಿಂಗಳಿಗೆ 60-70 ಸಾವಿರ ದುಡಿತಾ ಇದ್ದೀವಿ. ಏನಕ್ಕೆ ಬೇಕಾಗಿದೆ? ನಾವು ಹೊರಗಡೆ ಹೋಗಿ ಅವ್ರ ಹತ್ರ ಬೈಸ್ಕೊಂಡು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ನಾವು ನಮ್ಮ ಪರವಾಗಿ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀವಿ. ನಮ್ಮನ್ನ ಅದೇ ರೀತಿ ಸುಮ್ಮನೆ ಬಿಟ್ಬಿಟ್ರೆ ಒಳ್ಳೆಯದು ಅಂತ ನಾವು. ಯಜಮಾನ್ರೆ, ತಮ್ಮದು ಎಷ್ಟು ಜಮೀನಿದೆ ಸರ್? ತಾವೇ ಬಿಡದಿ ಟೌನ್ಶಿಪ್ಗೆ ರೈತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಭಾಗದ 80%ನಷ್ಟು ರೈತರು ಈ ಒಂದು ಬಿಡದಿ ಟೌನ್ಶಿಪ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ವಾಸ್ತವ ಏನಿದೆ ಅನ್ನೋದನ್ನು ನಾವು ಇವತ್ತು ರೈತರನ್ನೇ ಮಾತನಾಡಿಸಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸದ್ಯ ನಾನು ಈಗ ಬೈರಮಂಗಲದಲ್ಲಿದ್ದೇನೆ. ಈ ಒಂದು ಬೈರಮಂಗಲದ ರೈತರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಟೌನ್ಶಿಪ್ ಯೋಜನೆಗೆ ತಮ್ಮ ಬೆಂಬಲ ಇದೆಯಾ, ಹೇಗೆ? ಸರ್, ಇದಕ್ಕೆ ಬೆಂಬಲ ಕೊಡೋದೇ ಇಲ್ಲ ನಾವು. ಯಾಕೆಂದರೆ ಇದು ರೈತ ವಿರೋಧಿ ಪ್ರಾಜೆಕ್ಟು. ಇದಕ್ಕೆ ನಾವ್ಯಾಕೆ ಬೆಂಬಲ ಕೊಡಬೇಕು? ನಾವು ಇದಕ್ಕೆ ವಿರೋಧವಾಗೇ ಇದ್ದೀವಿ. ಇವತ್ತಿಂದ ಅಲ್ಲ, ಕುಮಾರಸ್ವಾಮಿ ಅವರು ಮಾಡಿದಾಗಿಂದನೂ ಇದಕ್ಕೆ ವಿರೋಧವಾಗೇ ಇದ್ದೀವಿ. ನಮ್ಮ ತಂದೆಯವರು ಹೋರಾಟ ಮಾಡಿದ್ರು, ನಮ್ಮ ದೊಡ್ಡಪ್ತಿರು ಹೋರಾಟ ಮಾಡಿದ್ರು, ಇವತ್ತು ನಾವು ಮಾಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ 80%ನಷ್ಟು ರೈತರು ಇದಕ್ಕೆ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಮನೆಗೂ ಕೂಡ ಬಂದು ಒಂದಿಷ್ಟು ಜನ ರೈತರು ನಾವು ಇದಕ್ಕೆ ಒಪ್ಪಿದ್ದೇವೆ ಅಂತ ಹೇಳ್ತಾ ಇದ್ರು. ಸರ್, ಇವಾಗ ಅವ್ರಿಗೆ 80% ರೈತರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂದ್ರಲ್ಲ, ಅವ್ರ ಮನೆಗೆ ಹೋಗಿದ್ದವರು ಬೆರಳಿಕೆ ಎಣಿಕೆಯಷ್ಟು ಜನ ಮಾತ್ರ. ಅದೇ ನಾವು ಒಂದು ಪ್ರತಿಭಟನೆಗೆ ಭಾಗಿಯಾದರೆ ಸಾವಿರಾರು ಜನ ಸೇರ್ತಾ ಇದ್ದೀವಿ. ಅಲ್ಲೇ ಅರ್ಥ ಆಗ್ತಾ ಇದೆ ಅವ್ರಿಗಾಗಲೇ ಭಯ ಹುಟ್ಬಿಟ್ಟಿದೆ. ಇಲ್ಲಿ ರೈತರು ಬೆಂಬಲ ಇಲ್ಲ, ನಾವು ಮಾಡೋಕ್ಕೋದ್ರೆ ಜನ ಇಲ್ಲಿ ರೈತರು ಪ್ರತಿಭಟನೆ ಮಾಡ್ತಾರೆ ಅಂದ್ಬಿಟ್ಟು ಇದನ್ನು ಏನಾದರೂ ಮಾಡಿ ಅವರು ಬೆಂಬಲಿಗರು ಯಾರು ಇದ್ದಾರೋ ಅವ್ರನ್ನ ಮಾತ್ರ ತಗೊಂಡು ಮಾಡ್ತಾ ಇದ್ದಾರೆ. ಸರ್, ಈ ಭಾಗದ ರೈತರ ಹಿತಾಸಕ್ತಿಗೋಸ್ಕರವೇ ನಾನು ಇದು ಮಾಡ್ತೇನೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಅದು ಸತ್ಯವಾಗಿದ್ರೆ ಅದರಲ್ಲಿ ಏನು? ಸರ್, ಈಗ ಈ ಭಾಗದ ರೈತರು ಇದಕ್ಕೋಸ್ಕರ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಅವತ್ತು ದೊಡ್ಡದಾಗಿ ನಿಂತ್ಕೊಂಡು ನನಗೊಂದು ಪೆನ್ನು ಪೇಪರ್ ಕೊಡಿ ಅಂತ ಬಂದ್ರಲ್ಲ, ಇವತ್ತು ಈ ಭಾಗದ ರೈತರಿಗೆ ಮರಣ ಶಾಸನ ಬರೀತಾ ಇದ್ದೀರಲ್ಲ ನೀವು. KMF ಅಧ್ಯಕ್ಷರಾಗಿ ಬಹುಮೂಲ ಅಧ್ಯಕ್ಷರಾಗಿ ಹೇಳ್ತಾ ಇದ್ದಾರೆ, ಹೈನುಗಾರಿಕೆ ಉತ್ತೇಜನ ಮಾಡಿ ದೊಡ್ಡದಾಗಿ ಬೆಳೆಸಿ ಇನ್ನಷ್ಟು ಹಾಲು ಉತ್ಪಾದನೆ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಒಂದು ಕಡೆ ಅವ್ರ ಅಣ್ಣ ಆಗಿರತಕ್ಕಂಥ CM ಅವ್ರು ಹೇಳ್ತಾರೆ, ಇಲ್ಲಿ ಬಾಗಿದ ರೈತರನ್ನೆಲ್ಲ ಇದೇ ಒಕ್ಲೇಬ್ರಿಸಕ್ಕೆ ಹೋಯ್ತಾ ಇದ್ದಾರೆ. ಅಂದರೆ ಇದು ಯಾವ ದ್ವಂದ್ವ ನೀತಿ ಅನುಸರಿಸ್ಕೊಂಡು ರೈತರನ್ನ ಒಗ್ಗಟ್ಟು ನೋಡಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮದು ವಿರೋಧ ಇದೆಯಾ ಅಥವಾ ಪರ ಇದೀರಾ ನೀವು ಈ ಯೋಜನೆಗೆ? ಈ ಯೋಜನೆಗೆ ನಾವು ಯಾವತ್ತಿದ್ರೂ ವಿರೋಧನೇ. ಈಗ ಅವರು ಹೇಳ್ತಿದ್ದಾರೆ, ಅಂದರೆ 2.5 ಕೋಟಿ ಹಣವನ್ನು ನಾವು ಪ್ರತಿ ಎಕರೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಿಮಗೆ ಆ ಒಂದು ಹಣದಲ್ಲಿ ಕಡಿಮೆ ಆಯಿತು ಅಂತ ಅನ್ಸುತ್ತಾ, ಅಥವಾ ಯೋಜನೆಗೆ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋದಿಲ್ಲ ಅನ್ನುವಂಥ ವಾದವ ತಮ್ಮದು? ಸರ್, ಇಲ್ಲಿ ಪಕ್ಕದಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಈ ಕಡೆ ಆರ್ವಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ.
ಈ ಥರ ಸೌಕರ್ಯ ಇರ್ಬೇಕಾದ್ರೆ ಏನಕ್ಕೆ ಬೇಕಾಗಿತ್ತು ಇಲ್ಲಿ? ಬೇರೆ ಕಡೆ ಬೇರೆ ಬಿಜಾಪುರ ಸೈಡು ಆ ಸೈಡೆಲ್ಲ ಅಲ್ಲೆಲ್ಲ ಕೆಲಸಕ್ಕೋಸ್ಕರ ವಿದ್ಯಾರ್ಥಿಗಳು ತಿರುಗಾಡ್ತಾ ಇದ್ದಾರೆ. ಸೊ ಅಲ್ಲಾಗಿ ಅವರು ಕರ್ನಾಟಕದವರೇ ತಾನೆ, ಅವ್ರಿಗೂ ಕೊಡಬೇಕಲ್ಲ ಅವಕಾಶ. ಹಂಗಾಗಿ ನಮಗೆ ಈ ವಿರೋಧ, ಈ ಟೌನ್ಶಿಪ್ ಬಗ್ಗೆ ವಿರೋಧ ಇದೆ. ಇಲ್ಲಿ ಬೇಕಾಗಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಪ್ರತಿಯೊಬ್ಬರು ಒಂದೊಂದು ತಿಂಗಳಿಗೆ 60,000-70,000 ದುಡಿತಾ ಇದ್ದೀವಿ. ಏನಕ್ಕೆ ಬೇಕಾಗಿದೆ? ನಾವು ಹೊರಗಡೆ ಹೋಗಿ ಅವ್ರ ಹತ್ರ ಬೈಸ್ಕೊಂಡು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ನಾವು ನಮ್ಮ ಪರವಾಗಿ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀವಿ. ನಮ್ದು ಅದೇ ರೀತಿ ಸುಮ್ಮನೆ ಬಿಟ್ಬಿಟ್ರೆ ಒಳ್ಳೆಯದು ಅಂತ ನಾವು. ಯಜಮಾನ್ರೆ, ತಮ್ಮದು ಎಷ್ಟು ಜಮೀನಿದೆ ಸರ್ ತಾವೇ ನಾವು ಪ್ರಾಣವನ್ನು ಬೇಕಾದರೂ ಬಿಡ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬಿಡದಿ.